ಕನ್ನಡ ವಾಹಿನಿಗೆ ಸ್ವಾಗತ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹಾಗೂ ಎಡಿಜಿಪಿ ಅಲೋಕ್ ಕುಮಾರ್ ಅವರಿಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣದ ಆರೋಪಿಯೋರ್ವ ನ್ಯಾಯಾಲಯದ ಆವರಣದಲ್ಲಿ ಪಾಕ್ಪರ ಘೋಷಣೆ ಕೂಗಿದ ಆರೋಪ ಬೆಳಗಾವಿಯಲ್ಲಿ ಜರುಗಿದೆ. ಹಿಂಡಲಗ ಕೇಂದ್ರ ಕಾರಾಗೃಹದಲ್ಲಿನ ಕೈದಿ ಜಯೇಶ್ ಪೂಜಾರಿ ಎಂಬಾತ ಈ ಘೋಷಣೆ ಕೂಗಿದ್ದಾನೆ ಎಂದು ಹೇಳಲಾಗಿದೆ. ಘೋಷಣೆ ಕೂಗ್ತಾ ಇದ್ದಂತೆಯೇ ವಕೀಲರು ಸಾರ್ವಜನಿಕರು ಹಿಡಿದು ಥಳಿಸಿದ್ದಾರೆ. ಜೈಲಿನಲ್ಲಿ ಇದ್ದುಕೊಂಡೇ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ ಅವರಿಗೆ ಕರೆ ಮಾಡಿ ಜೀವ ಬೆದರಿಕೆ ಹಾಕಿರುವುದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ಪೊಲೀಸರು ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು, ಇದೀಗ ಘೋಷಣೆ ಕೂಗಿದ ಆರೋಪದ ಬಳಿಕ ಪೊಲೀಸರು ಆತನನ್ನ ಎಪಿಎಂಸಿ ಠಾಣೆಗೆ ಕರೆದೊಯ್ದಿದ್ದಾರೆ. ಈ ವೇಳೆ ಕೈದಿ ನನ್ನ ಮೇಲೆ ಸುಮ್ಮನೆ ದೇಶದ್ರೋಹದ ಕೇಸ್ ಮಾಡಿದ್ದಾರೆ, ಇದೊಂದು ರಾಜಕೀಯ ದಾಖಲೆಯನ್ನ ಸರಿಸಲು ಬಿಡ್ತಾ ಇಲ್ಲ, ನನಗೆ ನ್ಯಾಯ ಬೇಕು ಅಂತ ಹೇಳ್ತಾ ಇರುವ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಮ್ಮ ಮೇಲೆ ಸುಮ್ಮನೆ ಪೊಲಿಟಿಕಲ್ ಮಾಡ್ಬಿಟ್ಟು ನಮ್ಮ ಮೇಲೆ ದೇಶದ್ರೋಹ ಕೇಸ್ ಮಾಡೋರೆ ಸರ್. ಇರುವುದನ್ನೇ ಹೇಳ್ತಾ ಇರುವುದು ಅರ್ಥ ಆಯ್ತಾ? ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ ನೋಡಿದ್ರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ ತಯಾರಿಲ್ಲ. ನಂದೆಲ್ಲ ಡಾಕ್ಯುಮೆಂಟ್ ಅಲ್ಲಿ ಬಿದ್ದೈತೆ ಸರ್, ನನ್ನ ಡಾಕ್ಯುಮೆಂಟ್ ಅಲ್ಲಿ ಬಿದ್ದೈತೆ, ಬಾಕಿ ಇರೋ ಡಾಕ್ಯುಮೆಂಟ್ ಬಿದ್ದೈತೆ ಸರ್. ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರೆ ನನಗೆ ಆ ತರ ಪ್ರಾಕ್ಟೀಸ್ ಸರ್. ಸರ್ ನೋಡಿ, ಬೇರೆ ಬಿಟ್ಟು ಜಗಕ್ಕೆ ಹೋಗ್ಬೇಡ್ರಿ ಸರ್, ಬೇಕಂತ ಅನ್ಕೊಂಡು. ನಾನೊಂದು ಮಾತಾಡ್ತೀನಿ ಸರ್, ನನಗೆ ನ್ಯಾಯ ಬೇಕು, ನನಗೆ ನ್ಯಾಯ ಬೇಕು. ಸರ್ಕಾರ, ಕೇಂದ್ರ ಸರ್ಕಾರ ನನ್ನ ಮೇಲೆ ಏನ್ ಮಾಡೈತೆ, ನನಗೆ ಯಾವ ತರ ಆರ್ಡರ್ ಕೊಟ್ಟೈತೆ? ಮಹಾರಾಷ್ಟ್ರ ಕೇಸಿಂದ ಹಿಡಿದು ಬಿಟ್ಟು ಇಲ್ಲಿಗಂತ ನನ್ನನ್ನೊಬ್ಬ ಪಾಕಿಸ್ತಾನ ತರ ಯಾಕೆ ಕ್ರಿಯೇಟ್ ಮಾಡ್ತಿದ್ದೀರಾ? ನೋಡ್ರಿ, ಇದು ಪೊಲಿಟಿಕಲ್. ನಿತಿನ್ ಗಡ್ಕರಿ ಮೋದಿ ಎಲ್ಲ ಸೇರ್ಬಿಟ್ಟು ಮಾಡ್ತಾ ಇರೋದು ಅರ್ಥ ಆಯ್ತಾ? ಸೆಂಟ್ರಲ್ ಮಾಡ್ತಾ ಇರೋದು ಅವ್ರ ಪೊಲಿಟಿಕಲ್ ಸ್ಟ್ರಾಟಜಿಗೋಸ್ಕರ ಮಾಡ್ತಾ ಇರೋದು ಪ್ರತಿಯೊಂದು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.